ಮನೆ ಜವಾಬ್ದಾರಿನ, ಮನೆಗೆ ಸಂಬಂಧಿಸಿರೋ ಬೀಗದ ಕೈನ ನಿಹಾರಿಕಾಗೆ ಕೊಡೋಣ ಅಂತ ಅನ್ಕೋತಾ ಇದ್ದೀನಿ. ಯಾವತ್ತಾದ್ರೂ ಕೆಟ್ಟದ್ರ ಮೇಲೆ ಒಳ್ಳೆದೇ ವಿಜಯ ಸಾಧಿಸತ್ತೆ ಅಂತ ತುಂಬಾ ವಿಶ್ವಾಸದಿಂದ ಇರ್ತಿದ್ದೆ. ಅಮ್ಮನವರು ಕುಟುಂಬನ ಕರುಣಿಸ್ತಾಳೆ, ನಿಹಾರಿಕಾನ ಶಿಕ್ಷಿಸ್ತಾಳೆ ಅಂತ ತುಂಬಾ ಗರ್ವದಿಂದ ಇದ್ದೆ. ನಾನ್ ಅನ್ಕೊಂಡಿದ್ದೆ ಒಂದಾದ್ರೆ ನಡೆದಿದ್ದೆ ಇನ್ನೊಂದು. ನಿಹಾರಿಕಾ ನನ್ನ ಹತ್ರ ಶಪಥ ಮಾಡ್ದ ಹಾಗೆ ಈ ಮನೆ ಸೊಸೆ ಆದ್ಲು. ಬೀಗದ ಕೈ ರೂಪದಲ್ಲಿರೋ ಯಜಮಾನಿಕೆನ ದಕ್ಕಿಸ್ಕೊಂಡ್ಲು. ದುಷ್ಟ ಸಂಕಲ್ಪದಿಂದ ಬಂದಿರೋ ನಿಹಾರಿಕಾ ಮೋಸನ ಬಯಲ್ ಮಾಡಿ ಹೊರಗಡೆ ಹಾಕಿ ನಿನ್ನ ಸೋಲಿಸ್ದೆ ನಿಹಾರಿಕಾ, ನನ್ನ ಕುಟುಂಬನ ನಿನ್ನಿಂದ ರಕ್ಷಿಸ್ಕೊಂಡೆ ನಿಹಾರಿಕಾ ಅಂತ ಅವಳ ಮುಂದೆ ಗರ್ವದಿಂದ ನಿಲ್ತೀನಿ ಅಂತ ಅನ್ಕೊಂಡಿದ್ದೆ. ಅವಳ ಮುಂದೆ ಅವಮಾನದಿಂದ ತಲೆ ತಗ್ಸೋ ಪರಿಸ್ಥಿತಿ ಬರುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ಗುರುಗಳು ಕೋಮದಿಂದ ಯಾವಾಗ ಹೊರಗಡೆ ಬರ್ತಾರೋ ಗೊತ್ತಾಗ್ತಾ ಇಲ್ಲ. ನಿಹಾರಿಕಾ ನೋಡಿದ್ರೆ ಮುಂದೆ ಮುಂದೆ ಇನ್ನೆಷ್ಟು ಮೋಸಗಳನ್ನ ಅನ್ಯಾಯನ ಮಾಡ್ತಾಳೋ ಅರ್ಥ ಆಗ್ತಾ ಇಲ್ಲ. ನಿಹಾರಿಕಾಗೆ ಸಂಪ್ರದಾಯ ಅಂದ್ರೆ ಭಯ ಇಲ್ಲ, ಅತ್ತೆ ಅಂದ್ರೆ ಗೌರವ ಇಲ್ಲ, ಕುಟುಂಬ ಅಂದ್ರೆ ಬೆಲೆ ಇಲ್ಲ, ಸಂಬಂಧಗಳ ಮೇಲೆ ಲೆಕ್ಕ ಇಲ್ಲ. ಇಷ್ಟೆಲ್ಲ ಕೆಟ್ಟ ಲಕ್ಷಣ ಹೊಂದಿರೋ ನಿಹಾರಿಕಾಯಿಂದ ಅತ್ತೆ ಪ್ರಾಣಕ್ಕೆ ಯಾವಾಗ ಎಂತ ಅಪಾಯ ಆಗುತ್ತೋ ಅಂತ ನನಗಂತೂ ತುಂಬಾ ಟೆನ್ಷನ್ ಆಗ್ತಾ ಇದೆ ಬಾವ. ನಾನೇ ಮಾತಾಡ್ತಾ ಇದ್ದೀನಿ, ನೀನೇನು ಹೇಳ್ತಾನೆ ಇಲ್ವಲ್ಲ ಬಾವ. ನಿನ್ನೆ ಏನ್ ಮಾತಾಡ್ಬೇಕು? ಯಾವಾಗ್ಲೂ ನನ್ನ ಕುಟುಂಬದ ಬಗ್ಗೆನೇ ಯೋಚನೆ ಮಾಡ್ತಿರೋದಕ್ಕೆ ಸಂತೋಷ ಪಡ್ಬೇಕು, ಇಲ್ಲ ಅಂದ್ರೆ ನನ್ನ ಬಗ್ಗೆ ಯೋಚನೆ ಮಾಡದಿರೋದಕ್ಕೆ ನೋವು ಪಡ್ಬೇಕು. ಅರ್ಥ ಆಗದೆ ನನಗೆ ತಲೆ ಕೆಟ್ಟು ಹೋಗ್ತಿದೆ. ನಿನ್ ಬಗ್ಗೆ ಯೋಚನೆ ಮಾಡ್ತಿಲ್ವಾ? ಹೌದು, ನೀನ್ ನನ್ನ ಬಗ್ಗೆ ಯೋಚನೆನೇ ಮಾಡ್ತಿಲ್ಲ. ನೀನೇ ನನ್ನ ಪ್ರಾಣ, ನೀನೇ ನನ್ನ ಸರ್ವಸ್ವ, ನೀನೇ ನನ್ನ ಜೀವನ. ಅಂಥದ್ರಲ್ಲಿ ನಾನು ನಿನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂದ್ರೆ ಏನು ಬಾವ? 24 ಗಂಟೆಲಿ ಒಂದು 8 ಗಂಟೆ ನಿದ್ರೆಗಿಟ್ರೆ ಉಳಿದಿರೋ 16 ಗಂಟೆ ನಿಹಾರಿಕಾ ಬಗ್ಗೆ ಯೋಚನೆ ಮಾಡೋದಕ್ಕೆ ಸರಿ ಹೋಗ್ತಿದೆ. ಇನ್ನು ನನ್ನ ಬಗ್ಗೆ ಯೋಚನೆ ಮಾಡೋಷ್ಟು ಬಿಡುವಿನ ಸಮಯ ನಿನಗೆಲ್ಲಿದೆ? ಗಂಡನಿಗೂ ಚಿಕ್ಕ ಚಿಕ್ಕ ಸಂತೋಷ ಇರುತ್ತೆ, ಅವ್ರ ಆಸೆ ಕೋರಿಕೆ ತೀರಿಸ್ಬೇಕು ಅನ್ನೋ ನೆನಪು ಕೂಡ ಇಲ್ವಾ ನಿನಗಷ್ಟಕ್ಕೂ? ಸಾರಿ ಯಜಮಾನ್ರೇ. ನನಗೆ ನನ್ನ ಕುಟುಂಬ ಹೇಗೋ ನನ್ನ ಗಂಡ ಕೂಡ ಹಾಗೆ. ಇನ್ನು ಗಟ್ಟಿಯಾಗಿ ಹೇಳ್ಬೇಕಂದ್ರೆ ಎಲ್ರಿಗಿಂತ ತಾವೇ ನನಗೆ ಹೆಚ್ಚು. ಮಾತಲ್ಲಿರೋ ಈ ಪ್ರೀತಿ ಮನ್ಸಲ್ಲಿಲ್ಲ ಅನ್ಸುತ್ತೆ. ಕಣ್ಮುಂದೆ ಹೆಂಡತಿ ರೂಪದಲ್ಲಿ ಇಂಥ ಅಂದ ಇದ್ರೂ ಕೂಡ ದೂರ ದೂರ ಇರೋದನ್ನ ಸಹಿಸ್ಕೊಳ್ಳೋದಕ್ಕಾಗ್ತಿಲ್ಲ. ಕುಟುಂಬದ ವಿಷಯದಲ್ಲಿ ಹೆಚ್ಚಾಗಿ ತಲೆ ಹಾಕಿ ನಿನ್ನ ನಿರ್ಲಕ್ಷ್ಯ ಮಾಡ್ತಿರೋದಕ್ಕೆ ಸಾರಿ ಬಾವಾ.
ಅಯ್ಯೋ ನನ್ನ ಕೈಲಿ ಆಗ್ತಿಲ್ವೇ. ಹೇ ಭಗವಾನ್, ಐ ಕಾಂಟ್ ಕಂಟ್ರೋಲ್ ದಿಸ್. ಒಂದು ಕೆಲಸ ಮಾಡ್ತೀನಿ, ಮುಹೂರ್ತ ಹೇಳೋಕ್ಕೂ ಮುಂಚೆ ನಾನೇ ಒಂದು ಮುಹೂರ್ತ ಇಟ್ಬಿಡ್ತೀನಿ. ಹೆಂಡತಿ, ಗಂಡ ಕಮಿಂಗ್. ಯಾವ ಆ್ಯಂಗಲಲ್ಲಿ ನೋಡಿದ್ರು ನನ್ನ ಡಾರ್ಲಿಂಗ್ ಸಕ್ಕತ್ತಾಗಿದ್ದಾಳೆ. ಮಂದಿ ಬಿರಿಯಾನಿ ತರ ತುಂಬಿಕೊಂಡಿದ್ದಾಳೆ. ಇವತ್ತು ಹೊಟ್ಟೆ ತುಂಬ ತಿಂದ್ಬಿಡ್ಬೇಕು. ಐ ಆಮ್ ಕಮಿಂಗ್ ಮೈ ಡಾರ್ಲಿಂಗ್. ಬಂಗಾರಿ, ಏ ಬಿಡು, ಐ ಲವ್ ಯು ಬಂಗಾರಿ. ಬಿಡು, ಇವತ್ತೊಂದು ಮಹಾಕಂಕಹ ನಡಿಲೇಬೇಕು. ಏ ಬಿಡು ಕೃಷ್ಣ. ನಾನ್ ಬಿಡಲ್ಲ. ಬಿಡು ಅಂತಿದ್ದೀನಲ್ಲ. ಅಯ್ಯ, ಬಿಡಲ್ಲ ಅಂತಿದ್ದೀನಿ. ಏ ಬಿಡು. ಅಪ್ಪ, ನಾನ್ ಸೀರಿಯಸ್ ಆಗಿ ಏನೋ ಕೆಲಸ ಮಾಡ್ತಾ ಇದ್ರೆ ನೀನ್ ರೊಮ್ಯಾನ್ಸ್ ಮಾಡ್ತಿದ್ಯಲ್ಲ. ಏನ್ ಬರಿತಾ ಇದೀಯಾ ಡಾರ್ಲಿಂಗ್? ನನಗೆ ಲವ್ ಲೆಟರ್ ಬರಿತಿದ್ಯಾ? ನಾವ್ ಆ ಸ್ಟೇಜ್ನ ಯಾವಾಗ್ಲೂ ದಾಟ್ ಹೋಗಿದೀವಿ. ಮತ್ತಿನ್ನೇನ್ ಬರಿತಿದ್ಯಾ? ನಮ್ಮಿಬ್ರಿಗೂ ಉಪಯೋಗ ಆಗುವಂತ ತುಂಬಾ ಮುಖ್ಯವಾದ ಲಿಸ್ಟ್ ಬರಿತಾ ಇದ್ದೀನಿ. ನನಗೆ ಅರ್ಥ ಆಗ್ಲಿಲ್ಲ. ನನಗೆ ಅತ್ತೆ ಅವರು, ನಿನಗೆ ಅಮ್ಮನವರು, ಅಲ್ಲಿ 10 ಊರಿಗೆ ದೇವತೆ ಆಗಿರೋ ವೇದವತಿ ಅವರಿಗೆ ಸಂಬಂಧಿಸಿರೋ ಆಸ್ತಿ, ಆದಾಯ, ಒಡವೆ, ಹಣ, ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲಾನು ಬರಿತಾ ಇದ್ದೀನಿ. ಹೌದಾ? ಇವಾಗ ಅದೆಲ್ಲ ಏನಕ್ಕೆ? ಹೇಳ್ತೀನಿ. ಮೊದಲು ಲಿಸ್ಟ್ ಓದ್ತೀನಿ, ಕೇಳು. ಬಿಡಿದಿ ಹತ್ರ ಇರುವಂಥ 120 ಎಕರೆಯ ಕೃಷಿ ಭೂಮಿ, 10 ಎಕರೆಯಲ್ಲಿ ದೊಡ್ಡ ಫಾರ್ಮ್ ಹೌಸ್, ಈ ಬೆಂಗಳೂರು ಸಿಟಿಯಲ್ಲಿರುವಂಥ 2 ಸೈಟು, 1 ಮನೆ, ಮೈಸೂರಲ್ಲಿ ಕೂಡ 2 ಸೈಟು, 1 ಮನೆ, ಕೋಲಾರದಲ್ಲಿ 1 ಗೆಸ್ಟ್ ಹೌಸ್, 100 ಕೆಜಿಗೂ ಹೆಚ್ಚಾಗಿರುವಂಥ ಬಂಗಾರ, ಲಕ್ಷ ಬೆಲೆ ಬಾಳುವಂಥ ಬೆಳ್ಳಿ, ಲೆಕ್ಕನೇ ಇಲ್ಲದೆ ಇರೋಷ್ಟು ದುಡ್ಡು, ಕೋಟಿ ಬೆಲೆ ಬಾಳುವಂಥ ದೇವ್ರ ಮನೇಲಿರೋ ಅಮ್ಮನವ್ರ ವಿಗ್ರಹಗಳು. ಟೋಟಲ್ ಆಗಿ ಲೆಕ್ಕ ಹಾಕಿದ್ರೆ ಶ್ರೀಮಂತರ ಪಟ್ಟಿನಲ್ಲಿ ಹೆಸರು ನಮೂದಿಸುವಷ್ಟು ದುಡ್ಡಿದೆ. ನೀನೇನ್ ಮನೆ ಸೊಸೆನಾ ಅಥವಾ ಇನ್ಕಮ್ ಟ್ಯಾಕ್ಸ್ ಆಫೀಸರಾ? ಈ ಲಿಸ್ಟ್ ಎಲ್ಲ ಏನು ಬರಿತಾ ಇದೆಯಾ ಬಂಗಾರ? ದೇವ್ರ ಮನೇಲಿರುವಂಥ ವಿಗ್ರಹದ ವಿಷಯನ ಸ್ವಲ್ಪ ಹೊತ್ತು ಪಕ್ಕಕ್ಕಿಟ್ರೆ ಉಳ್ದಿರೋ ಪ್ರಾಪರ್ಟೀಸ್ ಎಲ್ಲಾನು ನಮ್ಮಿಬ್ರ ಹೆಸರಿಗೆ 1 by 1 ಬರ್ಸೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದೀನಿ. ಬಂಗಾರ, ವಿಗ್ರಹನ ಕೂಡ ಬಿಡಬಾರ್ದು. ಕೋಟಿ ಅಂದ್ರೆ ಕಮ್ಮಿನಾ? ಬಂಗಾರ, ನೀನ್ ಮಾಮೂಲಿ ಅಲ್ಲ ಬಿಡು. ಬೀಗದ ಕೈ ಸಿಕ್ಕಿದ ತಕ್ಷಣನೇ ಗೇಮ್ನ ಶುರು ಮಾಡ್ಬಿಟ್ಟಿದ್ಯಾ. ಹೌದು ಕೃಷ್ಣ, ಅಧಿಕಾರ ನಮ್ಮ ಮುಷ್ಟಿಯಕ್ಕೆ ಬರ್ತಿದ್ದ ಹಾಗೇನೆ ನಮ್ಗೆ ಏನ್ ಬೇಕೋ ಅದನ್ನ ಪಡ್ಕೊಳ್ಬೇಕು. ಅಧಿಕಾರ ಕೈ ಜಾರ್ ಹೋದ್ಮೇಲೆ ನಾವೇನು ಸಾಧಿಸೋದಕ್ಕೂ ಆಗಲ್ಲ. ಅಷ್ಟೇ ಬಂಗಾರ, ಸಿಕ್ದಾಗ್ಲೇ ಎಲ್ಲ ದೋಚ್ಕೊಂಡು ಹೋಗ್ಬಿಡ್ಬೇಕು. ಎಲ್ಲಿ ಒಂದ್ಸಲ ಆ ಲೀಸ್ಟ್ ಕೊಡು, ನೋಡಿ ಖುಷಿ ಪಡ್ತೀನಿ. ಅಬ್ಬಾ, ಸಾಕತ್ತಾಗಿ ಬರ್ದಿದ್ಯಾ. ಬೇಗ ಹಿಡ್ಕೋ ಕೃಷ್ಣ. ಹಿಡ್ಕೋತೀನಿ. ಹೋಗು, ಹಿಡ್ಕೋ. ಹಿಡಿತೀನಿ ಇರು.
ಕೂಡ ಹಿಡ್ಕೊಳಕ್ಕಾಗಲ್ಲ, ಹೋಗು. ನೀನ್ ಹೋಗಿ ಹಿಡಿ. ಸರಿಯಾಗಿ ಸಿಕ್ಕಾಕೊಂಡ್ವಿ ಅಲ್ವಾ? ಹೌದು ಕೃಷ್ಣ, ಯಾರ ಕಣ್ಣಿಗೆ ಬೀಳ್ಬಾರ್ದಿತ್ತು ಅವ್ರ ಕಣ್ಣಿಗೆ ಬಿತ್ತು. ಕಳ್ಳನ್ ನೋಡಿದ್ರೆ ಪೊಲೀಸರು ಹೇಗೆ ಬಿಡಲ್ವೋ, ಅವನಿಗೆ ಕೂಡ ಈ ವಿಷಯನ ಅಷ್ಟು ಸುಲಭವಾಗಿ ಬಿಡೋದಿಲ್ಲ. ಇದು ನಿನ್ ನಿಜವಾದ ರೂಪ. ನಿಹಾರಿಕಾ ಹೊರಗಡೆಯಿಂದ ಬಂದಿರೋ ವ್ಯಕ್ತಿ, ನೀನು ಈ ಮನೆ ವಾರಸ್ದಾರ. ನಿನ್ ಬುದ್ಧಿಗೆ ಏನಾಯ್ತು ಬಾವಾ? ಮೊದಲು ಅದನ್ನ ಕೊಡು. ನಿನಗಲ್ಲ, ಯಾರಿಗೆ ಕೊಡ್ಬೇಕೋ ಅವ್ರಿಗೆ ಕೊಡ್ತೀನಿ. ಅವನಿ ಮರ್ಯಾದೆಯಿಂದ ಕೊಟ್ಬಿಡು. ಹಾ, ಹೊರಗಿನವಳ ಜೊತೆ ಕೈ ಜೋಡಿಸಿ ನೀನ್ ಇಂಥ ಕೆಲಸ ಮಾಡೋದು ಕ್ಷಮಿಸೋದಕ್ಕಾಗದೇ ಇರೋ ಅಪರಾಧ ಬಾವಾ. ಬೀಗದ ಕೈಗೆ ಸೇರ್ತಿದ್ದ ಹಾಗೆ ಮನ್ಸಲ್ಲಿರೋ ಸ್ವಾರ್ಥ ಎಲ್ಲ ಹೊರಗಡೆ ಬಂತು. ಮನುಷ್ಯಳ ನೀನು? ಮರ್ಯಾದೆಯಿಂದ ಕೇಳ್ತಾ ಇದ್ರೆ ತುಂಬಾ ಬಿಲ್ಡಪ್ ಕೊಡ್ತಾ ಇದ್ಯಾ? ಅಯ್ಯೋ ದೇವ್ರೆ, ಕೆಳಗಡೆ ಅಪ್ಪ ಅಮ್ಮನಿಗೆ ಸಿಕ್ಕಿದ್ರೆ ಏನ್ ಪರಿಸ್ಥಿತಿ? ಏನ್ರಿ ಅದು? ನೋಡೋಣ. ಮೋಸಗಳನ್ನ ಬಯಲ್ ಮಾಡೋ ಆಧಾರಗಳು ಇದಕ್ಕೆ ಮುಂಚೆ ನನ್ನ ಹತ್ರ ತುಂಬ ಇದ್ರೂ ನಮ್ಮ ಒಪ್ಪಂದದ ಪ್ರಕಾರ ನಾನು ಅದನ್ನು ಬಯಲ್ ಮಾಡಲಿಲ್ಲ. ಇವಾಗ ನಿನ್ನ ಗುಂಡಿನ ನೀನೇ ತೋಡ್ಕೊಂಡೆ. ಏನ್ ಬರ್ದಿದ್ದೀರಿ ಅದರಲ್ಲಿ? ಏನ್ ಮಾವ, ಅದರಲ್ಲೇನೋ ಇರಬಾರ್ದಿರೋ ಮ್ಯಾಟ್ರ್ ಇರೋ ಹಾಗೆ ಆ ರೀತಿ ಆಶ್ಚರ್ಯದಿಂದ ನೋಡ್ತಾ ನಿಂತಿದ್ದೀರಾ? ಏನಾ ಲೆಟರು? ಯಾರು ಬರ್ತಿದ್ದು? ನಾನು ನಿಮ್ಮ ಮಾವ ಕೂತ್ಕೊಂಡು ಮಾತಾಡ್ತಿರ್ಬೇಕಾದ್ರೆ ಮೇಲಿಂದ ಬಿತ್ತು. ಅಪ್ಪನ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಾ ಇದೆ ಅಂದ್ರೆ ಅದರಲ್ಲಿ ಏನೋ ಸೀರಿಯಸ್ ಮ್ಯಾಟ್ರೇ ಇರುತ್ತೆ. ಹಾಗಾದ್ರೆ ಅದನ್ನ ನಾವೆಲ್ಲರೂ ತಿಳ್ಕೊಳ್ಳೇಬೇಕು. ಏನ್ ಬರ್ದಿದ್ಯೋ ಜೋರಾಗಿ ಓದಿಯಪ್ಪ. ಏನ್ರಿ ಓದ್ರಿ? ನನಗೆ ಸೇರ್ಬೇಕಾಗಿರೋದು ಬಿಡದಿ ಹತ್ರ ಇರೋ 120 ಎಕರೆಯ ಕೃಷಿ ಭೂಮಿ, 10 ಎಕರೆಲಿರೋ ದೊಡ್ಡ ಫಾರ್ಮ್ ಹೌಸ್,
ಬ್ಯಾಂಗ್ಳೂರ್ ಸಿಟಿಲಿರೋ 2 ಸೈಟ್ಗಳು 2 ಮನೆ. ಮೈಸೂರಲ್ಲಿ 2 ಸೈಟು 1 ಮನೆ. ಕೋಲಾರಲ್ಲಿ 1 ಗೆಸ್ಟ್ ಹೌಸ್. $100 kg ಚಿನ್ನ, ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಬೆಳ್ಳಿ, ಲೆಕ್ಕ ಇಲ್ದಿರೋಷ್ಟು ಹಣ, ಕೋಟಿ ಬೆಲೆ ಬಾಳೋಷ್ಟು ಪೂಜೆ ಮನೆಯಲ್ಲಿರೋ ಅಮ್ಮನವರ ವಿಗ್ರಹ. ಛೇ, ಈ ಥರ ಸಿಕ್ಕಾಕೊಂಡಲ್ಲ. ನಮಗೆ ತಲೆಮಾರುಗಳಿಂದ ಬರ್ತಿರೋ ಆಸ್ತಿ ಲಿಸ್ಟ್ ಎಲ್ಲ ಅದರಲ್ಲೇ ಬರ್ದಿದೆ. ಹೌದು, ತುಂಬಾ ಕ್ಲಿಯರ್ ಆಗೇ ಇದೆ. ಯಾವತ್ತೂ ಇಲ್ದಿರೋದು ಆಸ್ತಿ ವಿಷಯನೆಲ್ಲ ಪೇಪರಲ್ಲಿ ಬರ್ದಿರೋದು ಅಂದ್ರೆ ಏನು? ಅದು ಅಲ್ಲದೆ ನನ್ಗೆ ಸೇರ್ಬೇಕಾಗಿರೋದು ಅಂತ ಹೆಡ್ಲೈನ್ ಕೂಡ ಬರ್ದಿದೆ. ಹೀಗ್ ಬರಿಬೇಕಾಗಿರೋ ಅಗತ್ಯ ಯಾರಿಗಿರುತ್ತೋ ತಿಳ್ಕೊ ಅಮ್ಮ. ಹೌದು ಅತ್ತೆ, ಇದು ಚಿಕ್ಕ ವಿಷಯ ಅಲ್ಲ, ಸುಲಭವಾಗಿ ತಗೋಬಾರ್ದು. ಅಮ್ಮ, ಯಾರೋ ಸುಮ್ಮನೆ ಬರ್ದಿರ್ತಾರೆ ಬಿಡು. ಇದ್ರ ಬಗ್ಗೆ ದೊಡ್ಡ ಸೀನ್ ಮಾಡೋ ಅವಶ್ಯಕತೆ ಇಲ್ಲ. ಬಿಟ್ಬಿಡಿ. ಹೇಗ್ ಬಿಟ್ಬಿಡ್ತೀನಿ? ಇದು ತಮಾಷೆಗೆ ಬರ್ದಿರೋದಲ್ಲ, ಸುಲಭವಾಗಿ ಬಿಡೋ ಮಾತೇ ಇಲ್ಲ. ಯಾರು ಬರ್ದಿದಿರೋ ಮರ್ಯಾದೆಯಿಂದ ಹೇಳಿ. ಇಂಥ ಸ್ವಾರ್ಥ ಬುದ್ಧಿ ನಿಮ್ಮಲ್ಲಿ ಯಾರಿಗಿದೆ? ನಮ್ಮನೆ ಮನುಷ್ಯರು ನಮ್ಮನೆ ಸಂಪ್ರದಾಯಗಳಿಗೆ ಬೆಲೆ ಕೊಡೋರೆ ಹೊರತು ಆಸ್ತಿಗೆ ದುಡ್ಡಿಗೆ ಬೆಲೆ ಕೊಡೋರಲ್ಲ ಅಂತ ಇಷ್ಟು ದಿನ ನಾನು ನಂಬ್ತಾ ಬಂದಿದ್ದೀನಿ. ಈಗ ನಿಮ್ಮಲ್ಲಿ ಯಾರಿಗಿಷ್ಟೊಂದು ದುರ್ಬುದ್ಧಿ ಬಂದಿದೆ? ಎಲ್ಲರೂ ಒಟ್ಟಾಗೆ ಇದ್ದೀವಿ, ಇನ್ನು ಮುಂದೇನು ಹೀಗೆ ಒಟ್ಟಿಗೆ ಇರ್ಬೇಕು ಅನ್ಕೊಂಡಿದೀವಿ. ನಮ್ಮಲ್ಲಿ ಯಾವುದೋ ಒಂದು ಕಲಬೆರಕೆ ಬಂದಿದೆ, ಅದು ಯಾರು ಅಂತ ನನ್ಗೆ ಈ ಕೂಡಲೇ ಗೊತ್ತಾಗ್ಬೇಕು. ಹೀಗ್ ಬರ್ತಿದ್ ಯಾರು ಅಂತ ಗೊತ್ತಾದ್ರೆ ಏನ್ ಮಾಡ್ತೀರಾ ಮಾವ? 1 ನಿಮಿಷ ಕೂಡ ಮನೇಲಿ ಇಟ್ಕೊಳ್ದೆ ಹೊರಗಡೆ ತಳ್ಬಿಡ್ತೀವಿ.